अरे मैडम, किसने मेरे बेटे पे केस किया है? ಇದೇನ್ರಿ ಒಳಗಡೆ ಬರೋದಕ್ಕೆ ನನ್ನ ಪರ್ಮಿಷನ್ ಕೇಳಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ? ಅರೆ ಮೇಡಮ್ ಜಿ, ನಾನ್ ಯಾರು ಅಂತ ಗೊತ್ತಿಲ್ಲ. ಈ ಊರಿಗೆ ದೊಡ್ಡ ಮನುಷ್ಯ. ಯೋ, ನೀನ್ ಯಾರಾದ್ರೂ ನನಗೇನಯ್ಯ? ನೀನ್ ಬಂದ ವಿಷಯ ಹೇಳು. ಮೇಡಮ್, ನಾನು ಯಾರು ಅಂತ ಗೊತ್ತಿಲ್ಲದೆ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಇದರ ಪರಿಣಾಮ ಸರಿಯಾಗಿ ಇರೋದಿಲ್ಲ. ಅಂಡರ್ಸ್ಟ್ಯಾಂಡ್? ಏನೋ ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ಗೆ ಧಮಕಿ ಹಾಕ್ತೀಯೇನೋ? ಮೇಡಮ್, ಇದನ್ನ ಧಮಕಿ ಅಂತ ತಿಳ್ಕೊಬೇಡಿ. ಇದನ್ನು ನಿಮ್ಗೆ ಕೊಡ್ತಾ ಇರೋದು ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ವಾರ್ನಿಂಗ್ ಕೊಡ್ತೀಯಾ? ನನಗ್ ವಾರ್ನಿಂಗ್ ಕೊಡೋದಕ್ಕೆ ಯಾವನೋ ನೀನು? ಇವನ್ ಯಾಕೆ ಬಂದಪ್ಪ ಸ್ಟೇಷನ್ಗೆ? ಈ ಆಫೀಸರ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇರ್ಲಿ, ನಾನ್ ಯಾರು ಅಂತ ಇವಾಗ್ಲೇ ತಿಳಿಸಿ ಹೋಗ್ತೀನಿ. ಸರ್, ಅದು ನೀವು ಇಲ್ಲಿಗೆ ಬಂದಿದ್ದೀರಾ? ಯಾಕೆ ಬರ್ಬಾರ್ದಿತ್ತ? ಹಾಗೇನಿಲ್ಲ ಸರ್, ನೀವು ಬಂದಿದ್ದು ಖುಷಿನೇ. ಆದ್ರೆ ಏನಾದ್ರೂ ಅರ್ಜೆಂಟ್ ಕೆಲಸ ಏನಾದ್ರೂ ಇತ್ತಾ ಅಂತ. ಯಾಕೆ ನಿಮ್ಗೆ ಗೊತ್ತಿಲ್ವಾ ಕೆಲ್ಸ ಇಲ್ದೇನೆ ನಾನ್ ಎಲ್ಲೂ ಹೋಗೋದಿಲ್ಲ ಅಂತ? ಅನ್ಪೂರ್ಣ, ಇವನೇನು ಈ ಊರಿನ ರೌಡಿನ? ಮೇಡಮ್ ಪ್ಲೀಸ್ ಒಂದೇ ನಿಮಿಷ ಸುಮ್ಮನೆ ಇರ್ರಿ. ಸರ್, ನಿಮ್ ಕೆಲಸ ಏನಿದೆ ಅಂತ ನನ್ಗೆ ಹೇಳಿ, ನಾನು ಇವಾಗ್ಲೇ ಮಾಡಿಕೊಡ್ತೀನಿ. ನನ್ ಕೆಲ್ಸ ಹಾಗಿರ್ಲಿ, ಈ ಲೇಡಿ ಆಫೀಸರ್ ಏನೋ ಇಲ್ಲಿಗೆ ಹೊಸದಾಗಿ ಬಂದಿದ್ದಾರಾ ಏನೋ? ಹೌದು ಸರ್, ಅದು ಮೇಡಮ್ ಇವಾಗ ರೀಸೆಂಟ್ ಆಗಿ ಬಂದಿದ್ದಾರೆ. ಹಾಗಾದ್ರೆ ನನ್ನ ಬಗ್ಗೆ ಈ ಅಮ್ಮನಿಗೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸರ್, ಅದು ನಾನು ನೀವೆಂತ ದೊಡ್ಡ ವ್ಯಕ್ತಿ ಅಂತ ಮೇಡಮ್ ಅವ್ರಿಗೆ ಹೇಳ್ತೀನಿ ಬಿಡಿ. ನೀವ್ ಹೇಳಿದ್ರು ಹೇಳ್ದೇ ಇದ್ರು ನನಗೇನು ಫರ್ಕ್ ಬೀಳಲ್ಲ. ಒಂದ್ ವೇಳೆ ಇವರು ನನ್ನ ಕೆಲಸದಲ್ಲಿ ಏನಾದ್ರೂ ಅಡ್ಡಿ ಮಾಡಿದ್ರೋ ಆಮೇಲೆ ನನ್ನ ತಡೆಯೋರು ಈ ಸ್ಟೇಷನ್ ನಲ್ಲಿ ಯಾರು ಇರೋದಿಲ್ಲ. ಸರ್, ಅಲ್ಲಿವರೆಗೂ ಹೋಗ್ಬೇಡಿ. ನಿಮ್ಗೇನ್ ಕೆಲಸ ಹೇಳಿ, ನಾನು ಇವಾಗಲೇ ಮಾಡ್ತೀನಿ. ಏನ್ರಿ, ನನ್ನ ಬಗ್ಗೆ ಗೊತ್ತಿದ್ದು ನನ್ನ ಮಗನ್ನ ಕರೆಸಿ ಎನ್ಕ್ವೈರಿ ಮಾಡಿರಂತೆ. ಸರ್, ನಿಮ್ಮ ಮಗನ ಇಲ್ವಲ್ಲ? ನಾವೇನು ಸ್ಟೇಷನ್ಗೆ ನಿಮ್ಮ ಮಗನ ಕರೆಸಿಲ್ಲಲ್ಲ? ಖಾಮೋಶ್, ಸುಳ್ಳು ಹೇಳ್ಬೇಡಿ. ಮುಂಜಾನೆಯಿಂದಾನೆ ನನ್ನ ಮಗನ ನಿಮ್ ಸ್ಟೇಷನ್ ನಲ್ಲಿ ಎನ್ಕ್ವೈರಿ ಮಾಡಿದೀರಾ. ನನ್ನ ಮಗನ್ನೇ ಸ್ಟೇಷನ್ ಕರೆಯಷ್ಟು ಧೈರ್ಯ ನಿಮ್ಗೆಲ್ಲಿಂದ ಬಂತ್ರಿ? ಇವ್ರ ಮಗ ಅಂದ್ರೆ? ಸರ್, ಅದು ನಿಮ್ಮ ಮಗನ ಹೆಸರು? ನನ್ನ ಮಗನ ಹೆಸರು ಪ್ರೀತಮ್ ಅಂತ.